ಕೊಡವ ಕಲ್ಚರಲ್ ಮತ್ತು ಕ್ರಿಯೇಷನ್ ಕ್ಲಬ್ ವತಿಯಿಂದ ನವೆಂಬರ್ 22ರಿಂದ 24ರವರೆಗೆ ಕಡಿಯತ್ನಾಡ್ ಕಪ್ ಹಾಕಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಎಂದು ಕೊಡವ ಕಲ್ಚರಲ್ ಮತ್ತು ಕ್ರಿಯೇಷನ್ ಕ್ಲಬ್ ಕ್ರೀಡಾಕೂಟ ಸಮಿತಿಯ ಅಧ್ಯಕ್ಷ ಗಣುಕುಶಾಲಪ್ಪ ತಿಳಿಸಿದ್ದಾರೆ. ಕ್ಲಬ್ನ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 3 ದಿನಗಳ ಕಾಲ ಪಂದ್ಯಾಟ ನಡೆಯಲಿದೆ. ಪ್ರಥಮ ಬಾರಿಗೆ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟ ಪಾಂಡಂಡ ಕಪ್ ನಡೆದ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯುವ ಈ ಹಾಕಿ ಪಂದ್ಯಾವಳಿಯಲ್ಲಿ ಕಡಿಯತ್ನಾಡಿಗೆ ಒಳಪಟ್ಟ ಗ್ರಾಮಗಳ ತಂಡಗಳು ಭಾಗವಹಿಸಲಿದೆ ಎಂದರು. ಪಂದ್ಯಾಟದಲ್ಲಿ ಬಲಿಷ್ಠ 10 ತಂಡಗಳು ಭಾಗವಹಿಸಲಿದ್ದು ಒಟ್ಟು 9 ಜನ ಆಟಗಾರರು ಪಾಲ್ಗೊಳ್ಳುವ ತಂಡದಲ್ಲಿ 3 ಜನ ಅತಿಥಿ ಆಟಗಾರರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪಂದ್ಯಾವಳಿಯ ವಿಜೇತ ತಂಡಕ್ಕೆ 35,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಾಂಡಂಡ ಮೊನ್ನಪ್ಪ, ರನ್ನರ್ಸ್ ತಂಡಕ್ಕೆ 25,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಬೋವೈರಿಯಂಡ ನಾಚಪ್ಪ, 3ನೇ ಸ್ಥಾನ ಪಡೆದ ತಂಡಕ್ಕೆ 20,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ನಂಬಿಯಪಂಡ ಅಪ್ಪಣ್ಣ ಅವರು ನೀಡಲಿದ್ದಾರೆ. ವೈಯಕ್ತಿಕ ಬಹುಮಾನ ಕೂಡ ನೀಡಲಿದ್ದೇವೆ ಎಂದು ಗಣುಕುಶಾಲಪ್ಪ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷರಾದ ಬೇಪಡಿಯಂಡ ಬಿದ್ದಪ್ಪ, ಕೋಶಾಧಿಕಾರಿ ಐತಿಚಂಡ ಪ್ರಕಾಶ್ ಕಾರ್ಯಪ್ಪ, ನಡಿಕೇರಿಯಂಡ ಪೂವಣ್ಣ, ನೆರಪಂಡ ವಾಸು ಕುಶಾಲಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ 3 ದಿನದ ಪಂದ್ಯಾವಳಿಗಳನ್ನು ನಮ್ಮ ನೆರೆಕರೆಯವರು ಹಾಗೂ ನಮ್ಮ ನಾಡಿನವರು ಹಾಗೂ ಜಿಲ್ಲೆಯಾದ್ಯಂತ ಕ್ರೀಡಾಭಿಮಾನಿಗಳು ಬಂದು ಸಹಕರಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ದ್ವಿತೀಯ ವರ್ಷದ ಪಂದ್ಯಾವಳಿ ನಮ್ಮ ಕಡಿಯತ್ನಾಡಿಗೆ ಸಂಬಂಧಪಟ್ಟಂಥ 10 ಬಲಿಷ್ಠವಾದ ತಂಡಗಳನ್ನು ಒಳಗೊಂಡು ನಡೀತಾ ಇದೆ. ಇದರಲ್ಲಿ 9 ಪ್ಲೇಯರ್ಸ್ ಆಡಲಿಕ್ಕೆ ಅವಕಾಶ ಇದೆ. ನಮ್ಮ ಮೈದಾನ ಚಿಕ್ಕದಾದ್ದರಿಂದ 9 ಪ್ಲೇಯರ್ಸ್ನ ಆಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ 3 ಗೆಸ್ಟ್ ಪ್ಲೇಯರ್ಸನ್ನು ಆಟ ಆಡಿಸ್ಬೋದು. ಹಾಗೆ ವಿಜೇತ ತಂಡಕ್ಕೆ 35,000 ನಗದು ಬಹುಮಾನ ಪ್ಲಸ್ ಟ್ರೋಫಿ ಇದೆ. ಇದನ್ನು ಸ್ಪಾನ್ಸರ್ ಮಾಡಿದಂಥವರು ನಮ್ಮ ಪಾಂಡಂಡ ಮೊನ್ನಪ್ಪ ಅವರು. ದ್ವಿತೀಯ ತಂಡಕ್ಕೆ 25,000 ನಗದು ಹಾಗೂ ಟ್ರೋಫಿ ಬಹುಮಾನ ಇದೆ. ಇದನ್ನು ಪ್ರಾಯೋಜಿಸಿದವರು ನಮ್ಮ ಬೋವೇರಿಯಂಡ ನಾಚಪ್ಪ ಅವರು. ಹಾಗೂ ತೃತೀಯ ತಂಡಕ್ಕೆ 20,000 ನಗದು ಹಾಗೂ ಟ್ರೋಫಿಯನ್ನು ಸ್ಪಾನ್ಸರ್ ಮಾಡಿದಂಥವರು ನಮ್ಮ ನಂಬಿಯಪ್ಪಂಡ ಬನು ಅಪ್ಪಣ್ಣ ಅವರು. ಹಾಗೆ 5 ಇಂಡಿವಿಜುವಲ್ ಪ್ರೈಸಸ್ ಇದೆ. ಬೆಸ್ಟ್ ಗೋಲ್ ಕೀಪರ್, ಬೆಸ್ಟ್ ಫುಲ್ ಬ್ಯಾಕ್, ಬೆಸ್ಟ್ ಹಾಫ್ ಬ್ಯಾಕ್, ಬೆಸ್ಟ್ ಫಾರ್ವರ್ಡ್ ಹಾಗೂ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಇದನ್ನು ನಮ್ಮ ನಾಡಿನವರೇ ಆದಂಥ 5 ವ್ಯಕ್ತಿಗಳ ದಾನಿಗಳು ಸ್ಪಾನ್ಸರ್ ಮಾಡಿರ್ತಾರೆ.